ಬೆಂಗಳೂರಿನ ಬಸವನಗುಡಿಯಲ್ಲಿರುವ ಶ್ರೀ ವ್ಯಾಸರಾಜ ಮಠ ಸೋಸಲೆ ಇಲ್ಲಿ ಶ್ರೀ 1008 ಶ್ರೀ ವಿದ್ಯಾಶ್ರೀಶತೀರ್ಥ ಶ್ರೀಪಾದಂಗಳವರ ಪೀಠಾರೋಹಣ ದಶಮಾನೋತ್ಸವ ಕಾರ್ಯಕ್ರಮ ವಿಜೃಂಭಣೆಯಿಂದ ಜರುಗಿತು. ಈ ನಿಮಿತ್ತ ಸಂಸ್ಥಾನ ಪೂಜೆ, ಸಾಮೂಹಿಕ ವಾಯುಸ್ತುತಿ ಪಾರಾಯಣ, ಯಂತ್ರೋದ್ಧಾರಕ ಹನುಮಸ್ತೋತ್ರ ಪಾರಾಯಣ ಸೇರಿದಂತೆ ವಿರಾಜ ಮೊದಲಾದ ಹೋಮ ನೆರವೇರಿಸಿ ಮಹಾಪೂರ್ಣಾಹುತಿ ಸಲ್ಲಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಮಂತ್ರಾಲಯ ಪೀಠಾಧಿಪತಿಗಳು ಶ್ರೀ 1008 ಶ್ರೀ ಸುಭದೇಂದ್ರ ತೀರ್ಥ ಶ್ರೀಪಾದಂಗಳು, ಶ್ರೀ ಉತ್ತರಾದಿ ಮಠ ಪೀಠಾಧಿಪತಿಗಳಾದ ಶ್ರೀ 1008 ಶ್ರೀ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರು, ಶ್ರೀ ವಾದಿರಾಜ ಮಠದ ಶ್ರೀ 1008 ಶ್ರೀ ಸುಜಯನಿಧಿ ತೀರ್ಥ ಶ್ರೀಪಾದರು ಸೇರಿದಂತೆ ಪರಮಪೂಜ್ಯ ಗುರುಗಳು, ಗಣ್ಯರು ಉಪಸ್ಥಿತರಿದ್ದರು. ಬಳಿಕ ಪರಮಪೂಜ್ಯರು ಕಾರ್ಯಕ್ರಮದ ಕುರಿತು ಎಸ್ವಿಬಿಸಿಯೊಂದಿಗೆ ಮಾತನಾಡಿದರು. ಅವರನ್ನು ಕೂಡ ಸ್ವಾಗತ ಮಾಡ್ತಾ ಅನೇಕ ಜನ ಶ್ರೋತೃವರ್ಗದವರು ಈ ಕಾರ್ಯಕ್ರಮದ ವೈಭವವನ್ನ ಕಣ್ತುಂಬಿಸಿಕೊಳ್ಳಿಕ್ಕೆ ಬಂದಿದ್ದಾರೆ. ಅವರಿಗೂ ಆತಂಕದ ಒಂದು ವಾತಾವರಣ ಇತ್ತು. ಯಾರಿಗೂ ಕೂಡ ಬೇಡವಾದ ಈ ಪ್ರಕ್ರಿಯೆ ಇದು. ನಿರ್ದೇಶಕರಾಗಿ ಸೇವೆ ಸಲ್ಲಿಸ್ತಾ ಇರುವಂತಹ ಸುಬೋಚಾಚಾರ್ಯರು ಅದರ ಬಗ್ಗೆ ವಿವರಣೆಯನ್ನು ಕೊಡಬೇಕು ಅಂತ ಕೇಳ್ಕೊಳ್ತೇನೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ಪರಮಾತ್ಮನೇ ರಚನೆ ಮಾಡಿರುವಂತಹ ಯಾವ ನ್ಯಾಯ ಪರಿಭಾಷೆಗಳಿದೆ ಅದನ್ನು ಅವರು ಸರ್ವಮೂಲಗಳಲ್ಲಿ ಟೀಕಾ ಗ್ರಂಥಗಳಲ್ಲಿ ಏನು ಉಲ್ಲೇಖ ಮಾಡಿದ್ದಾರೆ ಅದರ ಪೂರ್ತಿ ಸಂಕಲನ ಈ ಗ್ರಂಥಗಳಲ್ಲಿದೆ. ಈ ರೀತಿಯಾಗಿ ಪರಮಪೂಜ್ಯ ಶ್ರೀಪಾದಂಗಳವರ ಎರಡು ಕಣ್ಣಂತೆ ಇರುವಂಥದ್ದು ಈ ಎರಡು ಸಂಸ್ಥೆ, ಶ್ರೀ ವ್ಯಾಸತೀರ್ಥ ವಿದ್ಯಾಪೀಠ ಮತ್ತು ಶ್ರೀ ವ್ಯಾಸತೀರ್ಥ ಸಂಶೋಧನಾ ಪ್ರತಿಷ್ಠಾನ. ದೇವಪೂಜಾ ಚಂದ್ರಿಕಾ ಅಂತ ಹೇಳಿ ಇದು ಸಂಕ್ಷಿಪ್ತ ದೇವಪೂಜಾ ಸಹಿತವಾಗಿ ಎಲ್ಲ ರೀತಿಯ ತಂತ್ರಸಾರ ಮೊದಲಾಗಿರುವ ಪುಸ್ತಕ ಸಹಿತವಾಗಿ ಇದನ್ನು ಪ್ರಕಾಶಿಸಲಾಗಿದೆ. ಇನ್ನು ಮೂರನೇ ಪುಸ್ತಕ ತಾತ್ಪರ್ಯ ಚಂದ್ರಿಕಾ ಖಂಡನ ಅಂತ ಹೇಳಿ ಏನು ರಾಮಸುಬ್ಬ ಶಾಸ್ತ್ರಿಗಳು ಹಿಂದೆ ಖಂಡನಾಭಾಸವನ್ನು ಚಂದ್ರಿಕೆಗೆ ಬರೆದಿದ್ದರು, ಅದಕ್ಕೆ ಉತ್ತರಾದಿ ಮಠದ ಪರಮಪೂಜ್ಯರಾಗಿರುವಂತಹ ಸತ್ಯಧ್ಯಾನ ತೀರ್ಥರು ಚಂದ್ರಿಕಾ ಮಂಡನವನ್ನು ಬರೆದಿದ್ದರು. ಅಷ್ಟಲ್ಲದೆ ವ್ಯಾಸರಾಜ ಮಠದ ಹಿರಿಯ ವಿದ್ವಾಂಸರಾಗಿರುವಂತಹ ಭಕ್ತಿಯು ಸ್ವತಂತ್ರವಾದ ಭಕ್ತಿ ಅಲ್ಲ ಅಂತ ವ್ಯಾಸರಾಜರು ಸೂಚನೆ ಮಾಡುತ್ತಾರೆ. ಅದು ಪರಮಾತ್ಮನ ಮಹಿಮೆಯಿಂದಲೇ ಬಂದದ್ದು, ದೇವರ ಕೃಪೆಯಿಂದಲೇ ಇವರು ನನ್ನ ಮೇಲೆ ಭಕ್ತಿ ಮಾಡಬೇಕು ಅಂತ ದೇವರ ಇಚ್ಛೆ ಇದೆ ಅನ್ನೋದಕ್ಕೆ ಶ್ರೀಮದಾಚಾರ್ಯರು ದೇವರಲ್ಲಿ ಭಕ್ತಿ ಮಾಡುತ್ತಾರೆ. ಹಾಗಾಗಿ ಅಂಬುಜವಾದ ಪಾದ, ಆ ಪರಮಾತ್ಮನ ಪಾದ ಸ್ವರೂಪ ಹೇಗಿದೆ ಅಂದರೆ ಅಂಬುಜ, ಯೋಗ್ಯರಿಗೆ ತನ್ನಲ್ಲಿ ಸ್ನೇಹವನ್ನು ಹುಟ್ಟಿಸುವಂತಹದ್ದು. ಅಂತಹ ಭಗವಂತನ ಸ್ವರೂಪದಲ್ಲಿ ಪಾದದಲ್ಲಿ ಆಸಕ್ತರಾದವರು ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು. ಹಾಗಾಗಿ ಶ್ರೀಶ ಪಾದಾಂಬುಜಾಸಕ್ತ ಎಂಬುದಾಗಿ ಆ ಶ್ರೀಮದಾಚಾರ್ಯರನ್ನ ಕೊಂಡಾಡಿದ್ದಾರೆ. ಆಶ್ರಮದಲ್ಲಿಯೇ ಇದ್ದದ್ದು, ಅಂತಹ ಒಂದು ದೊಡ್ಡ ಸಾಧನೆಯನ್ನು ಮಾಡಿ ಪೀಠದ ಮೇಲೆ ಬಂದು ಕೂಡ ನಿರಂತರವಾಗಿ ಪಾಠ ಪ್ರವಚನಗಳನ್ನು ಮಾಡ್ತಾ ಇದ್ದಾರೆ. ಪ್ರಣವ ಅವರ ಮೊಮ್ಮಗ ನಿನ್ನೆ ನಮ್ಮ ಜೊತೆಗೆ ವಾಹನದಲ್ಲಿ ಬರುವಾಗ ತರ್ಕತಾಂಡವದ ಪರೀಕ್ಷೆಯನ್ನು ಕೊಡ್ತಾ ಬಂದ. ಅಭಿಮಾನ, ಪ್ರೀತಿ, ವಿಶ್ವಾಸಗಳು. ಅದೇ ರೀತಿ ನಮ್ಮ ಗುರುಗಳಿಗೂ ಪಯೋನಿಧಿಗಳ ಕಾಲದಲ್ಲೇನೆ ಬಹಳ ವಿಶೇಷವಾದಂತಹ ಅನ್ಯೋನ್ಯವಾದ ಬಾಂಧವ್ಯ ಬೆಳೆದದ್ದು. ಅದೇ ರೀತಿ ಇವರ ಕಾಲದಲ್ಲಿಯೂ ಆ ಒಂದು ವಿಶೇಷವಾದ ಬಾಂಧವ್ಯ ಇದೇ ರೀತಿ ಇದ್ದು ಇನ್ನೂ ವಿಶೇಷವಾಗಿ ಬೆಳೆಯಲಿ. ಅದಕ್ಕೆ ಯಾವುದೇ ರೀತಿಯ ಅಡ್ಡಿ ಆತಂಕಗಳು ಬರದೇ ಇರೋ ಹಾಗೆ ಎಲ್ಲರೂ ಸಹಕಾರವನ್ನು ಮಾಡಬೇಕು ಎಂಬುದಾಗಿ ಅನಂತಾಚಾರ್ಯರು ಫಲಸಮರ್ಪಣೆಯನ್ನ ಮಾಡಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ. ಶ್ರೀ ವ್ಯಾಸರಾಜ ಮಠಾಧೀಶರಾದಂತಹ ಶ್ರೀ ವಿದ್ಯಾಶ್ರೀಶತೀರ್ಥ ಶ್ರೀಪಾದಂಗಳವರು ಉತ್ತರಾದಿ ಮಠಾಧೀಶರಿಗೆ ಶಾಲನ್ನ ಹೊದಿಸಿ ತಮ್ಮ ಅಭಿಮಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಶ್ರೀಯುತ ಅನಂತಾಚಾರ್ಯರು ಫಲಸಮರ್ಪಣೆಯನ್ನ ಮಾಡ್ತಾ ಇದ್ದಾರೆ. ನಮ್ಮ ಬಸವನಗುಡಿ ಎಮ್ಮೆಲ್ಎ ಆಗಿರುವಂತಹ ಶ್ರೀಯುತ ರವಿ ಸುಬ್ರಹ್ಮಣ್ಯ ಅವರು ಎಲ್ಲ ಮಠಾಧೀಶರಿಗೂ ಕೂಡ ಒಂದು ಪೀಠ, ವ್ಯಾಸರಾಜ ಮಠದ ಪೀಠ. ಆ ಪೀಠದಲ್ಲಿ ಚಿಂತಾಮಣಿ ಸದೃಶರಾದಂತಹ ವ್ಯಾಸರಾಜ ಗುರು ಸಾರ್ವಭೌಮರು ವಿರಾಜಮಾನರಾಗಿ ಆ ಪೀಠದ ಒಂದು ಘನತೆಯನ್ನು, ಪೀಠದ ಉದ್ದೇಶವನ್ನು, ಪೀಠದ ನಿರ್ವಿಘ್ನತೆಗೆ ಬೇಕಾದ ಎಲ್ಲ ಅನುಗ್ರಹವನ್ನು ಅವರು ಮಾಡಿದ್ದಾರೆ. ಅಂತಹ ಒಂದು ಪೀಠಕ್ಕೆ ಪ್ರಸ್ತುತ ಪೀಠಾಧಿಪತಿಗಳಾಗಿ ಏನು ವಿರಾಜಮಾನರಾಗಿದ್ದಾರೆ ಶ್ರೀಶತೀರ್ಥ ಶ್ರೀಪಾದಂಗಳವರು, ಇವರ ಬಗ್ಗೆ ಒಂದು ಮಾತನ್ನು ನಾವು ನೆನಪಿಸಿಕೊಳ್ಬಹುದು. ಅಣುಮಧ್ವ ವಿಜಯದಲ್ಲಿ
ಶ್ರೀಶಪ್ರೀತ್ಯೈ ಪ್ರಜಾತಃ ಎಂಬುದಾಗಿ ನಮ್ಮ ಮತಸ್ಥಾಪನಾಚಾರ್ಯರಾದ ವಾಯುದೇವರ ಆಚಾರ್ಯರ ಮಹಿಮೆಯನ್ನು ಹೇಳುವಾಗ ಶ್ರೀಶಪ್ರೀತ್ಯೈ ಪ್ರಜಾತಃ ಅಂತ ಭಗವಂತನ ಪ್ರೀತಿಗೋಸ್ಕರವಾಗಿ ಭಗವಂತನ ಪ್ರೀತಿಯಿಂದ ಜನಿಸಿರ್ತಕ್ಕಂಥವರು ಅವತರಿಸಿರ್ತಕ್ಕಂಥವರು ನಮ್ಮ ಮತಸ್ಥಾಪನಾಚಾರ್ಯರಾದ ಮಧ್ವಾಚಾರ್ಯರು. ಅವರನ್ನು ಮತ್ತೊಮ್ಮೆ ಕರೆಯುವಾಗ ಶ್ರೀಶಪಾದ ಸರಸೀರುಹ ಭೃಂಗ ಅಂತ ಕರೆದಿದ್ದಾರೆ. ಭಗವಂತನ ಅವಯವಗಳಿಗೆ ಭೇದ ಅನ್ನುವಂಥದ್ದಿಲ್ಲ. ಭಗವಂತನ ವಿಷಯರಾಗಿರ್ತಕ್ಕಂತಹ ವಿದ್ಯಾಶ್ರೀಶತೀರ್ಥ ಶ್ರೀಪಾದಗಳವರು ಅವರು ಭಗವಂತನ ಪಾದ ಅದರಲ್ಲಿ ಆಸಕ್ತರಾಗಿರ್ತಕ್ಕಂಥವ್ರ ಆಚಾರ್ಯರು. ಅವರ ಪಾದ ಅಂದರೆ ಅವರ ಶಾಸ್ತ್ರದಲ್ಲಿ ಆಸಕ್ತರಾಗಿರ್ತಕ್ಕಂಥವ್ರು ಯಾರು ಅಂತಂದರೆ ವಿದ್ಯಾಶ್ರೀಶತೀರ್ಥರು. ಈ 84 ವರ್ಷದ ವಯಸ್ಸಿನಲ್ಲಿಯೂ ಕೂಡ ಒಂದು ದಿನವೂ ಕೂಡ ಬಿಡದೆ ಶ್ರೀಮದ್ ಆಚಾರ್ಯರ ಸಿದ್ಧಾಂತದ ಪಾಠ ಪ್ರವಚನವನ್ನು ಆಸೇತು ಹಿಮಾಚಲ ಪರ್ಯಂತರ ಲೌಕಿಕ ವೈದಿಕ ಕ್ಷೇತ್ರಗಳಲ್ಲಿ ತಮ್ಮದೇ ಆದಂತಹ ರೀತಿಯಲ್ಲಿ ವಿವಿಧ ಭಾಷೆಗಳಲ್ಲಿ ಸಂಸ್ಕೃತ, ಕನ್ನಡ, ಆಂಗ್ಲ ಭಾಷೆ ಮೊದಲಾದ ಭಾಷೆಗಳಲ್ಲಿ ಅಲ್ಲಿ ನಮ್ಮ ಆಚಾರ್ಯರ ಸಿದ್ಧಾಂತವನ್ನು ಪ್ರತಿನಿಧಿಸ್ತಾ ವೇದಾಂತ ವಿಜ್ಞಾನ ಸುನಿಶ್ಚಿತ ಅರ್ಥ ಸನ್ಯಾಸ ಯೋಗಾರ್ಯತಯ ಶುದ್ಧ ವ್ಯಾಸರಾಜ ಮಠದ ವತಿಯಿಂದಾಗಿ ಮಂತ್ರಾಲಯ ಮಠಾಧೀಶರಿಗೆ ಗೌರವಾರ್ಪಣೆ ಮಧುಸೂದನಾಚಾರ್ಯರನ್ನ ಫಲಸಮರ್ಪಣೆ ಮಾಡಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಶ್ರೀ ವ್ಯಾಸರಾಜ ಮಠಾಧೀಶರು ಮಂತ್ರಾಲಯ ಮಠಾಧೀಶರಿಗೆ ಶಾಲನ್ನ ಹೊದಿಸುವ ಮೂಲಕ ತಮ್ಮ ಅಭಿಮಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮಧುಸೂದನಾಚಾರ್ಯರು ಫಲಸಮರ್ಪಣೆಯನ್ನ ಮಾಡ್ತಾ ಇದ್ದಾರೆ. ಮಂತ್ರಾಲಯ ಮಠಾಧೀಶರು ಮತ್ತೆ ಉತ್ತರಾದಿ ಮಠಾಧೀಶರು ಪರಸ್ಪರ ಮಂತ್ರಾಲಯ ಮಠಾಧೀಶರು ಉತ್ತರಾದಿ ಮಠಾಧೀಶರಿಗೆ ಮತ್ತು ಶ್ರೀಪಾದರಾಜ ಮಠಾಧೀಶರಿಗೆ ಶಾಲನ್ನ ಹೊದಿಸುವ ಮೂಲಕ ತಮ್ಮ ಅಭಿಮಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತು ಈ ಎಲ್ಲ ಪೀಠಾಧಿಗಳು ಒಂದು ವೇದಿಕೆಯಲ್ಲಿ ಸೇರುವಂಥ ಅವಕಾಶವನ್ನು ಮಾಡಿದ್ದು ಅವರ ವಿಶಾಲವಾದ ಹೃದಯ ಮತ್ತು ಎಲ್ಲರಲ್ಲಿ ಅವರಿಗಿರುವಂತಹ ಕಳಕಳಿ ಮತ್ತು ತಾವು ವಿದ್ಯಾಪೀಠವನ್ನು ಸ್ಥಾಪನೆ ಮಾಡಿ ಆಚಾರ್ಯ ಸಿದ್ಧಾಂತವನ್ನು ಪ್ರಸಾರ ಮಾಡುವ ದೃಷ್ಟಿಯಲ್ಲಿ ತಮ್ಮಿರುವಂತಹ ಕಾಳಜಿ, ಆಸಕ್ತಿ ಈ ವಯಸ್ಸಿನಲ್ಲಿ ಕೂಡ ಅವರಿಗೆ ವಿಶೇಷವಾಗಿ ಇದೆ. ಇದು ಎಲ್ಲರಿಗೂ ಮಾರ್ಗದರ್ಶಕವಾಗಿದೆ. ಈ ವಯಸ್ಸಿನಲ್ಲಿ ಅವರು ಇಷ್ಟು ಕಾರ್ಯವನ್ನು ಕೇವಲ ಅಲ್ಪ ಕಾಲದಲ್ಲಿ ತಾವು ಪೀಠಕ್ಕೆ ಬಂದಾಗ ಮಾಡೋದು ನೋಡಿದ್ರೆ ಬೇರೆಯವರೆಲ್ಲ ಇದನ್ನು ಮಾರ್ಗದರ್ಶನ ಅಂತ ತಿಳ್ಕೊಂಡು ವಿಶೇಷವಾಗಿ ನಮ್ಮ ಸಿದ್ಧಾಂತ ಬೆಳೆಯೋದಕ್ಕೆ ಪ್ರತಿಯೊಬ್ಬರು ಶ್ರಮಿಸಬೇಕು. ಈ ದೃಷ್ಟಿಯಲ್ಲಿ ಅವರಿಗೆ ನಮ್ಮ ಉಪವಾಸ ಮತ್ತು ಗೋಪಿನಾಥರಲ್ಲಿ ಪ್ರಾರ್ಥನೆ ಮಾಡಿ ಶ್ರೇಯಾಪಹಂ ಚಿತ್ರೈಃಪದೈಶ್ಚ ಗಂಭೀರೈರ್ವಾಕ್ಯೈರ್ಮಾನೈರಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿಶ್ರೀ ಜಯತೀರ್ಥವಾಗ್. ಈ ಶ್ಲೋಕಕ್ಕೆ ಈ ಕ್ಷಣದಲ್ಲಿ ನಾನು ತಿಳಿಯದೇ ಇದ್ದ ಒಂದು ವ್ಯಾಖ್ಯಾನವನ್ನು ಮಾಡೋದು, ಅಪೂರ್ವವಾದ ವ್ಯಾಖ್ಯಾನವನ್ನು ಮಾಡೋದು. ನಾವು ಯಥಾಶ್ರುತಗ್ರಾಹಿ ಅಂತ ಒಂದು ಸಂಸ್ಕೃತದಲ್ಲಿ ಹೇಳೋದುಂಟು. ಎಲ್ರಿಗೂ ಅರ್ಥ ಆಗುವಂಥ ನನಗೂ ಆ ಶ್ಲೋಕ ಅರ್ಥ ಆಗಿದೆ. ಆದರೆ ಅದಕ್ಕೆ ಯಾವ್ಯಾವ ರೀತಿ ಅದನ್ನು ರಚನೆ ಮಾಡಿದ ವ್ಯಾಸರಾಯರಿಗೆ ಯಾವ್ಯಾವ ಭಾವಗಳಿತ್ತು ಅನ್ನೋದನ್ನು ಅವರು 4 ಮಾತುಗಳಲ್ಲಿ ವ್ಯಕ್ತಪಡಿಸಿದ್ದಾರೆ. ಅದು ಅವರ ಒಂದು ವಿಶೇಷ ವ್ಯಕ್ತಿತ್ವ. ಅವರು ಗ್ರಂಥಗಳ ರಚನೆ ಮಾಡಿದ್ದಾರೆ. ಎಷ್ಟು ಸುಧಾಮಂಗಳ ಮಾಡಿದ್ದಾರೆ, ಪ್ರಾಯಶಃ 13 ಸುಧಾಮಂಗಳಗಳನ್ನು ಮಾಡಿದ್ದಾರೆ. ಬ್ರಹ್ಮಚರ್ಯಾಶ್ರಮದಿಂದ ನೇರವಾಗಿ ಯತ್ಯಾಶ್ರಮಕ್ಕೆ ಬಂಧುಗಳ ಮಠದ ನಮ್ಮ ವ್ಯಾಸರಾಜರ ಗುರುಗಳಾದ ಶ್ರೀಪಾದರಾಜ ಮಠದ ಶ್ರೀಗಳವರು ನನ್ನಲ್ಲಿ ತೋರಿಸ್ತಕ್ಕಂಥ ಅಭಿಮಾನ. ಅವರು ನನಗಿಂತ ಚಿಕ್ಕವರು. ಯಾಕೆ ಅಂತಂದರೆ ಕೇವಲ 5 ವರ್ಷ ಅಷ್ಟೇ. ಈ ರೀತಿಯಾಗಿ ನಮ್ಮ ಈ ಸೌಹಾರ್ದ ಶಾಶ್ವತವಾಗಿರಬೇಕು. ಅದರಿಂದ ನಾವು ಎಲ್ಲ ಮಠಗಳು ಸೇರಿ ಮಾಡಬೇಕಾದ ಕಾರ್ಯಗಳು ಏನಿದೆ ಅದೆಲ್ಲ ವಿಶೇಷವಾಗಿ ನಡೆಯಲಿ, ವಿಶೇಷವಾಗಿ ಜ್ಞಾನ ಕಾರ್ಯಗಳು ನಡೆಯಲಿ ಅಂತ ನಾನು ಮಾತಾಡ್ತೇನೆ. ಪರಿವಾರ ಇದೊಂದು ಕುಟುಂಬ, ಯತಿಗಳ ಕುಟುಂಬ. ಈ ಕುಟುಂಬದಲ್ಲಿ ಹಿರಿಯಣ್ಣ ಅಂತಂದರೆ ಶ್ರೀಮದ್ ಉತ್ತರಾದಿ ಮಠಾಧೀಶರು,
ಅವರು ಪೀಠಕ್ಕೆ ಬಂದದ್ದು ನಾನು ತಿಳಿದಂತೆ 1996ನೇ ಇಸ್ವಿ. 2026 ಅಂದರೆ ಅವರಿಗೆ 30 ವರ್ಷ ವಯಸ್ಸು. ಅನಂತರ ನಮ್ಮ ಅಣ್ಣ ಅಂತಂದರೆ ಶ್ರೀ ರಾಘವೇಂದ್ರ ಸ್ವಾಮಿ ಅವರು ಪೀಠಕ್ಕೆ ಬಂದದ್ದು 2013. ಹೀಗಾಗಿ ಒಂದು 13-14 ವರ್ಷಗಳಾಗಿದೆ. ಅನಂತರ ಅವರು ನಮ್ಮ ಜ್ಯೇಷ್ಠ ಭ್ರಾತೃಗಳು. ನನ್ನ ವಯಸ್ಸು ಕೇವಲ 10 ವರ್ಷ ಮಾತ್ರ. ಈ ಪರಿವಾರ ಇದೊಂದು ಕುಟುಂಬ, ಯತಿಗಳ ಕುಟುಂಬ. ಈ ಕುಟುಂಬದಲ್ಲಿ ಹಿರಿಯಣ್ಣ ಅಂತಂದರೆ ಶ್ರೀಮದ್ ಋತುರಾಜ ಮಠಾಧೀಶರು. ಅವರು ಪೀಠಕ್ಕೆ ಬಂದದ್ದು ನಾನು ತಿಳಿದಂತೆ 1996ನೇ ಇಸ್ವಿ. 2026 ಅಂದರೆ ಅವರಿಗೆ 30 ವರ್ಷ ವಯಸ್ಸು. ಅನಂತರ ನಮ್ಮ ಅಣ್ಣ ಅಂತಂದರೆ ಶ್ರೀ ರಾಘವೇಂದ್ರ ಸ್ವಾಮಿ ಅವರು ಪೀಠಕ್ಕೆ ಬಂದದ್ದು 2013. ಹೀಗಾಗಿ ಒಂದು 13-14 ವರ್ಷಗಳಾಗಿದೆ. ಅನಂತರ ಅವರು ನಮ್ಮ ಜ್ಯೇಷ್ಠ ಭ್ರಾತೃಗಳು. ನನ್ನ ವಯಸ್ಸು ಕೇವಲ 10 ವರ್ಷ ಮಾತ್ರ. ಹೀಗಾಗಿ ಈ ಪರಿವಾರದಲ್ಲಿ ಹಿರಿಯಣ್ಣ ಅವರು ಚಿಕ್ಕ ತಮ್ಮನ ಮೇಲೆ ತುಂಬ ವಾತ್ಸಲ್ಯವಂತ ತೋರಿಸ್ತಕ್ಕಂಥದ್ದು ಸ್ವಭಾವ, ಅದನ್ನು ಅವರು ತೋರಿಸಿದ್ದಾರೆ. ಶ್ರೀಪಾದಂಗಳವರ ಅದ್ಭುತವಾದ ವೈದುಷ್ಯ, ಅವರ ವಾಕ್ಪಟುತ್ವ. ಈಗಾಗಲೇ ನಾವು ಒಂದು ವ್ಯಾಸರಾಜರ ಶ್ಲೋಕ, ಜಯತೀರ್ಥರನ್ನು ಕೊಂಡಾಡ್ತಕ್ಕಂಥ ಶ್ಲೋಕ, ಶ್ರೀಪಾದಾಂಬುದಾಸಕ್ತ ಕರುಣಾಪುರ ಶೀತಲ ಮಧ್ವಾಕ್ಯೋ ಮರದಂಶೋ ಮೇ ಸಂತಾಪಾನ್ ಹಂತ ಸಂತತಂ. ಈ ಶ್ಲೋಕಕ್ಕೆ ಈ ಕ್ಷಣದಲ್ಲಿ ನಾನು ತಿಳಿಯದೇ ಇದ್ದ ಒಂದು ವ್ಯಾಖ್ಯಾನವನ್ನು ಮಾಡೋದು, ಅಪೂರ್ವವಾದ ವ್ಯಾಖ್ಯಾನವನ್ನು ಮಾಡೋದು. ನಾವು ಯಥಾಶ್ರುತಗ್ರಾಹಿ ಅಂತ ಒಂದು ಸಂಸ್ಕೃತದಲ್ಲಿ ಹೇಳೋದುಂಟು. ಎಲ್ರಿಗೂ ಅರ್ಥ ಆಗುವಂಥ ನನಗೂ ಆ ಶ್ಲೋಕ ಅರ್ಥ ಆಗಿದೆ. ಆದರೆ ಅದಕ್ಕೆ ಯಾವ್ಯಾವ ರೀತಿ ಅದನ್ನು ರಚನೆ ಮಾಡಿದ ವ್ಯಾಸರಾಯರಿಗೆ ಯಾವ್ಯಾವ ಭಾವಗಳಿತ್ತು ಅನ್ನೋದನ್ನು ಅವರು 4 ಮಾತುಗಳಲ್ಲಿ ವ್ಯಕ್ತಪಡಿಸಿದ್ದಾರೆ. ಅದು ಅವರ ಒಂದು ವಿಶೇಷ ವ್ಯಕ್ತಿತ್ವ. ಅವರು ಗ್ರಂಥಗಳ ರಚನೆ ಮಾಡಿದ್ದಾರೆ. ಎಷ್ಟು ಸುಧಾಮಂಗಳ ಮಾಡಿದ್ದಾರೆ, ಪ್ರಾಯಶಃ 13 ಸುಧಾಮಂಗಳಗಳನ್ನು ಮಾಡಿದ್ದಾರೆ. ಬ್ರಹ್ಮಚರ್ಯಾಶ್ರಮದಿಂದ ನೇರವಾಗಿ ಯತ್ಯಾಶ್ರಮಕ್ಕೆ ಬಂದು